ಸರ್ ಸರೌಂಡಿಂಗು ಎಲ್ರಿಗೂ ಗೊತ್ತು, ನೆಲಮಂಗಲ ಎಲ್ಲ ತರ ಫಾಸ್ಟ್ ಡೆವಲಪ್ಮೆಂಟ್ಸ್ ಇದೆ. ಮೆಟ್ರೋ ಅಪ್ಕಮಿಂಗ್ ಮೆಟ್ರೋ ಬರ್ತಾ ಇದೆ. ಪಕ್ಕ ಲೀಗಲ್ ಇರೋಂಥದ್ದೇ ಮಾಡುವಂಥದ್ದು. DC ಕನ್ವರ್ಷನ್ ಆಗಿದೆ, ಪ್ಲಾನ್ ಅಪ್ರೂವಲ್ ಆಗಿದೆ, ನೆಲಮಂಗಲ ನಗರಸಭೆ ಖಾತೆ ಇದೆ. ಅದರಿಂದ ಧೈರ್ಯವಾಗಿ ತಗೊಳ್ಬಹುದು ಸರ್. ನೆಲಮಂಗಲ ಸರೌಂಡಿಂಗ್ ಯಾರ ಮನೆ ಕಟ್ಟಲಿಕ್ಕೆ ನೋಡ್ತಾ ಇದೀರಾ, ಸೈಟು ಮನೆ ಕಟ್ಟಲಿಕ್ಕೆ ಏನೇನ್ ಫೆಸಿಲಿಟೀಸ್ ಬೇಕು ಎಲ್ಲಾ ತರದ್ದು ಕೊಟ್ಟಿದ್ದೀನಿ. ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀನಿ ಸರ್. ಇಲ್ಲಿ 3 ಎಕರೆ ಲೇಔಟ್ ಮಾಡಿರೋದು, ಅದ್ರಲ್ಲಿ ಅಂಡರ್ ಡೆವಲಪ್ಮೆಂಟ್ ಎಲ್ಲ 50 ಸೈಟ್ ಕಂಪ್ಲೀಟ್ ಆಗಿದೆ. ಇನ್ನು ಓನ್ಲಿ 30 ಸೈಟ್ಸ್ ಇದೆ. ಯಾರು ಬೇಗ ಬರ್ತಾರೆ ಅವ್ರಿಗೆ ಒಳ್ಳೆ ಅವಕಾಶ ಸರ್ ಇಲ್ಲಿ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ತುಂಬಾ ಜನರು ಕೇಳ್ತಾ ಇದ್ದೀರಿ ನೆಲಮಂಗಲದಲ್ಲಿ ಸೈಟ್ ಇದ್ರೆ ತೋರಿಸಿ ಅಂತ. ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರೋದು ನೆಲಮಂಗಲ ನಗರಸಭೆಗೆ ಬರುತ್ತೆ. ನೆಲಮಂಗಲ ತುಮಕೂರು ಮೇನ್ ಹೈವೇ ಏನಿದೆಯಲ್ಲ ಅಲ್ಲಿಂದ ಜಸ್ಟ್ 3 ಕಿಲೋಮೀಟರ್ ಅನ್ಕೋಬಹುದು. ಆನಂತರ ಸೊಂಡೆಕೊಪ್ಪ ಮೇನ್ ರೋಡ್ ಏನ್ ನೋಡ್ತಾ ಇದೀರಲ್ಲ ಅಲ್ಲಿಂದ ನಿಮ್ಗೆ ಜಸ್ಟ್ 1.5 ಕಿಲೋಮೀಟರ್ ಅಲ್ಲೇ ಈ ಲೇಔಟ್ ನಿಮ್ಗೆ ಲೊಕೇಟೆಡ್ ಆಗಿರೋದು. ಸೊ ಇದು ಬಂದು ಟೋಟಲ್ ಆಗಿ ನಿಮ್ಗೆ 3.5 ಎಕರೆಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುವಂತದ್ದು. ಸೊ 80 ಸೈಟ್ ಬರ್ತಾ ಇದೆ. ಆಲ್ರೆಡಿ 40 ಸೈಟ್ ಸೋಲ್ಡ್ ಔಟ್ ಆಗಿ ಕೆಲವೇ ಸೈಟ್ ಗಳು ಇವಾಗ ನಿಮ್ಗೆ ಉಳಿದಿರುವಂತದ್ದು. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇರ್ತಾರೆ ಅನಗ ವೆಂಚರ್ಸ್ ಕಡೆಯಿಂದ ಶೈಲೇಶ್ ಸರ್ ಅವರು. ಅವರೊಂದಿಗೆ ಮಾತಾಡೋಣ, ಈ ಲೇಔಟಿನ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಳ್ಳೋಣ. ಬನ್ನಿ. ನಮಸ್ತೆ ಸರ್. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಸೊ ನೆಲಮಂಗಲ ಸರೌಂಡಿಂಗ್ ತುಂಬಾ ವೀಕ್ಷಕರು ಕೇಳ್ತಾ ಇರ್ತಾರೆ ಒಂದು ಒಳ್ಳೆ ಲೇಔಟ್ ಇದ್ರೆ ತೋರಿಸಿ, ಮತ್ತೆ ಮೇನ್ ಆಗಿ ಇವಾಗ ಕನ್ವರ್ಷನ್ ಆಗಿರುವಂತದ್ದು ಈ ಖಾತಾ ರೆಡಿ ಇರುವಂತ ಲೇಔಟ್ ತೋರಿಸಿ ಅಂತ ಹೇಳ್ತಾ ಇರ್ತಾರೆ. ಸರ್ ಇದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರ್ತಾ ಇದೆ ಸರ್? ಸರ್ ನೆಲಮಂಗಲಿಂದ ಜಸ್ಟ್ 3 ಕಿಲೋಮೀಟರ್ ಅಲ್ಲಿ ಮಲ್ಲಾಪುರ ಅಂತ ವಿಲೇಜ್ ಇದೆ. ಮಲ್ಲಾಪುರ ಬ್ಯಾಕ್ ಸೈಡ್ ಆದಂಗೆ ನಮ್ ಲೇಔಟ್ ಮಾಡಿರೋಂಥದ್ದು. 3 ಎಕರ್ಸ್ ಅಲ್ಲಿ ಲೇಔಟ್ ಮಾಡಿದ್ವಿ ಸರ್. 3 ಎಕರ್ಸ್. ಇವಾಗ ನಾವು ಬೆಂಗಳೂರಿಂದ ಬರ್ತೀವಿ ಅಂದ್ರೆ ಯಾವ ತರ ಕನೆಕ್ಟ್ ಆಗ್ಬೋದು ಸರ್? ಸರ್ ಬ್ಯಾಂಗ್ಳೂರ್ ಕಡೆಯಿಂದ ಬಂದ್ರೆ ನೀವು ನೆಲಮಂಗಲ ಬಿಫೋರ್ ಸೊಂಡೆಕೊಪ್ಪ ರೋಡ್ ಬರುತ್ತೆ. ಸೊಂಡೆಕೊಪ್ಪ ರೋಡ್ ಅಲ್ಲಿ ಬಂದು ನಿಮ್ಗೆ 1.5 ಕಿಲೋಮೀಟರ್ ಸೊಂಡೆಕೊಪ್ಪ ರೋಡ್ ಏನ್ ಬರುತ್ತೆ ಅಲ್ಲಿಂದ 1.5 ಕಿಲೋಮೀಟರ್ ನಮ್ ಲೇಔಟ್ಸ್ ಇದೆ. ಸೊಂಡೆಕೊಪ್ಪ ಮೇನ್ ರೋಡ್ 1.5 ಕಿಲೋಮೀಟರ್ ನಮ್ ಲೇಔಟ್ ಇದೆ. ತುಮಕೂರು ರೋಡ್ ಮೈನ್ ರೋಡ್ ಇಂದ 3 ಕಿಲೋಮೀಟರ್ಸ್ ಆಗುತ್ತೆ ಸರ್. ಸೊ ವೀಕ್ಷಕರೇ, ನಿಮ್ಗೆ ತುಮಕೂರು ಮೇನ್ ರೋಡ್ ಇದೆಯಲ್ಲ ಅಲ್ಲಿಂದ ಜಸ್ಟ್ 3 ಕಿಲೋಮೀಟರ್ಸ್ ಆಗುತ್ತೆ. ಸೊಂಡೆಕೊಪ್ಪ ಮೇನ್ ರೋಡ್ ಇಂದ 1.5 ಕಿಲೋಮೀಟರ್ ಒಳಗಡೆನೆ ಇರುವಂತ ಈ ಲೇಔಟ್. ಸರ್ ಇವಾಗ ಈ ಲೇಔಟ್ ಅಲ್ಲಿ ಯಾವ ತರ ಡೆವಲಪ್ಮೆಂಟ್ಸ್ ಕೊಡ್ತಾ ಇದೀರಾ? ಸರ್ ಇವಾಗ ನೀವು ನೋಡಿದಾಗೆ ಆಲ್ರೆಡಿ ಮಾರ್ಕಿಂಗ್ ಮಾಡಿದೀವಿ, ಡ್ರೈನೇಜ್ ಕೂಡ ಮಾಡಿದೀವಿ, ಮತ್ತೆ ಸ್ಲ್ಯಾಬ್ ಹಾಕೊಡ್ತೀವಿ, ಮತ್ತೆ ಎಲೆಕ್ಟ್ರಿಸಿಟಿ ಬರುತ್ತೆ, ವಾಟರ್ ಕನೆಕ್ಷನ್ಸ್ ಗೆ ಬೋರ್ ಎಲ್ಲ ಹಾಕ್ಸ್ಕೊಡ್ತೀನಿ, ಮತ್ತೆ ತಾರ್ ರೋಡ್ ಕೂಡ ವ್ಯವಸ್ಥೆ ಇರುತ್ತೆ. ತಾರ್ ರೋಡ್ ಬರುತ್ತೆ? ತಾರ್ ರೋಡ್ ಇರುತ್ತೆ. ಓಕೆ. ಸೊ ಮೇನ್ ರೋಡ್ ಎಲ್ಲ ಏನ್ ಫೀಟ್ ಬರುತ್ತೆ ಸರ್? 30 ಅಡಿ ರೋಡ್ ಸರ್. 30 ಫೀಟ್ ಇದೆ. ಓಕೆ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ನಮಗೆ ಟಾರ್ ರೋಡ್ ಸಿಗುತ್ತೆ. ಇವಾಗ ಅಂಡರ್ ಡೆವಲಪ್ಮೆಂಟ್ಸ್ ಇದೆ, ಇನ್ನೊಂದು ತಿಂಗಳೊಳಗೆ ಎಲ್ಲ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಓಕೆ. ಸೊ ವೀಕ್ಷಕರೇ, ನಿಮ್ಗೆ ಅಂಡರ್ ಡೆವಲಪ್ಮೆಂಟ್ ಇರೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಗೆ ಸಿಗ್ತಾ ಇರುವಂತ ಲೇಔಟ್. ಯಾಕಂದ್ರೆ ಡೆವಲಪ್ ಆದ್ಮೇಲೆ ನಿಮ್ಗೆ ಆಟೋಮೆಟಿಕ್ಲಿ ಪ್ರೈಸ್ ಇನ್ಕ್ರೀಸ್ ಕೂಡ ಆಗುತ್ತೆ. ಸೊ ಇವಾಗ ನೀವು ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ನಿಮ್ಗೆ ಅಂಡರ್ ಡೆವಲಪ್ಮೆಂಟ್ ಇರುವಂತ ಈ ಒಂದು ಲೇಔಟ್ 30 ಫೀಟ್ ವೈಡ್ ಆಗಿರುವಂತ ನಿಮ್ಗೆ ಟಾರ್ ರೋಡ್ ಬರ್ತಾ ಇದೆ. ಆಲ್ರೆಡಿ ಮಾರ್ಕಿಂಗ್ ಆಗಿದೆ, ಎಲೆಕ್ಟ್ರಿಕ್ ಕನೆಕ್ಷನ್ ಆಗಿದೆ. ಸೊ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಡ್ರೈನೇಜ್, ಸೀವೇಜ್ ಇದೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಮಾಡ್ಕೊಟ್ಟಿರುವಂತದ್ದು. ಸರ್ ಇವಾಗ ನೆಕ್ಸ್ಟ್ ಮಾತಾಡೋದಾದ್ರೆ ಈ ಸರೌಂಡಿಂಗ್ ಡೆವಲಪ್ಮೆಂಟ್ ಯಾವ ತರ ಇದೆ ಇಲ್ಲಿ? ಸರ್ ಸರೌಂಡಿಂಗು ಎಲ್ರಿಗೂ ಗೊತ್ತು, ನೆಲಮಂಗಲ ಎಲ್ಲ ತರ ಫಾಸ್ಟ್ ಡೆವಲಪ್ಮೆಂಟ್ಸ್ ಇದೆ. ಮೆಟ್ರೋ ಅಪ್ಕಮಿಂಗ್ ಮೆಟ್ರೋ ಬರ್ತಾ ಇದೆ, ಮತ್ತೆ ಚೌಟ್ರೀಸ್ ಇದೆ, ಕಾಲೇಜಸ್ ಇದಾವೆ. ಯಾವ ರಾಯಲ್ ಕಾಲೇಜಸ್ ಇಲ್ಲೇ ಮಲ್ಲಾಪುರ ವಿಲೇಜ್ ಗೆ ಸಂಬಂಧಪಟ್ಟಿದೆ ಇದೆ. ಜಸ್ಟ್ ಒಂದು 200-300 ಮೀಟರ್ಸ್ ಅಷ್ಟೇನೆ. ಅದ್ ಬಿಟ್ರೆ ಸೊಂಡೆಕೊಪ್ಪ ಮೈನ್ ರೋಡ್ ಅಲ್ಲಿ ಎಲ್ಲಾ ತರದ್ದು ಸಿಗುತ್ತೆ. ನೆಲಮಂಗಲದಲ್ಲಿ ಪ್ರತಿಯೊಂದು ಹಾಸ್ಪಿಟಲ್, ಸ್ಕೂಲು, ಕಾಲೇಜು ಎಲ್ಲಾ ತರದ್ದು ಇದೆ ಸರ್. ಓಕೆ. ಸೊ ನಮ್ಗೆ ಇದಕ್ಕೆ ನೆಲಮಂಗಲ ಹತ್ರ ಇರೋದ್ರಿಂದ ಎಲ್ಲ ಅಮ್ಯುನಿಟೀಸ್ ಮೀನ್ಸ್ ಫೆಸಿಲಿಟೀಸ್ ಎಲ್ಲ ಇಮಿಡಿಯೇಟ್ ಸಿಕ್ಬಿಡುತ್ತೆ. ಟೋಟಲ್ 3 ಎಕರೆ ಇದೆ. 3 ಎಕರೆಲ್ಲಿ ನಾವು 85 ಸೈಟ್ಸ್ ಮಾಡಿದೀವಿ. 85 ಸೈಟ್ಸ್ ಅಲ್ಲಿ ಇನ್ನೊಂದು 30 ಸೈಟ್ಸ್ ಮಾತ್ರ ವೇಕೆಂಟ್ ಇದೆ. ಅಂದ್ರೆ 30 ಸೈಟ್ ಅಷ್ಟೇ ಉಳ್ಕೊಂಡಿದೆ. 50 ಸೈಟ್ಸ್ ಆಲ್ರೆಡಿ ಮಾಡಿದೀವಿ. ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆಗಿದಾವೆ. ಇನ್ 30 ಸೈಟ್ಸ್ ಮಾತ್ರ ಪೆಂಡಿಂಗ್ ಇದೆ ರಿಜಿಸ್ಟ್ರೇಷನ್. ಸರ್ ಇವಾಗ ಯಾವ ಫೇಸಿಂಗ್ ಇದೆ ಮತ್ತೆ ಏನ್ ಡೈಮೆನ್ಷನ್ ಅಲ್ಲಿ ಇಲ್ಲಿ ಸೈಟ್? ಸರ್ ಇಲ್ಲಿ ನಾರ್ಮಲ್ ಆಗಿ 30-40 ಮಾಡಿರೋಂಥದ್ದು. ಯಾವ್ದು ಚಿಕ್ಸ್ ಡೈಮೆನ್ಷನ್ಸ್ ಯಾವ್ದು ಮಾಡಿಲ್ಲ. ಈಸ್ಟ್ ವೆಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಸೈಟ್ಸ್ ಇರೋಂಥದ್ದು. ಓಕೆ. ಇನ್ನು ನಾರ್ಮಲ್ ಕಾರ್ನರ್ಸ್ ಬಂದು ಸೌತ್ ನಾರ್ತ್ ಇದಾವೆ. ಮೇಜರ್ ಬಂದು ಈಸ್ಟ್ ವೆಸ್ಟ್ ನೇ ಇರುತ್ತೆ. ಈಸ್ಟ್ ವೆಸ್ಟ್ ಮೀನ್ಸ್ ತುಂಬಾ ಜನರು ಈಸ್ಟ್ ವೆಸ್ಟೇ ಕೇಳ್ತಾ ಇರ್ತೀರಾ. ಸೊ ಈಸ್ಟ್ ವೆಸ್ಟ್ ಇವಾಗ ಉಳಿದಿರುವಂತದ್ದು ಆಲ್ಮೋಸ್ಟ್ ಕಾರ್ನರ್ ಸೈಟ್ಸ್ ಯಾವ್ದಾದ್ರು ಕಾರ್ನರ್ ಸೈಟ್ 1-2 ಸಿಗುತ್ತೆ ಸರ್. ಓಕೆ. ಸೊ ಅದು ಕೂಡ ನಿಮ್ಗೆ ಅವೈಲಬಿಲಿಟಿ ಇರುತ್ತೆ. ಸೊ ನೆಕ್ಸ್ಟ್ ಇವಾಗ ಮೇನ್ ಆಗಿ ಮಾತಾಡ್ಬೇಕಾಗಿರೋದಂದ್ರೆ ಸರ್ ಡಾಕ್ಯುಮೆಂಟ್ಸ್. ಸೊ ಇವಾಗ ಈ ಖಾತಾ ಇರೋದ್ರಿಂದ ಡಾಕ್ಯುಮೆಂಟ್ಸ್ ಯಾವ ತರ ಬರ್ತಾ ಇದೆ ಇಲ್ಲಿ? ಸರ್ 100% ಲೀಗಲ್ ವೈಸ್ ನಾನು ಡಾಕ್ಯುಮೆಂಟ್ ಮಾಡೋದು. ನಾವು ಸುಮಾರು ಆಲ್ಮೋಸ್ಟ್ 7-8 ವರ್ಷದಿಂದ ಕಂಪ್ನಿ ನಡ್ಸ್ಕೊಂಡು ಬರ್ತಾ ಇದೆ. ತುಂಬಾ ಪ್ರಾಜೆಕ್ಟ್ ಗಳು ಮಾಡಿದೀವಿ. ಓಕೆ. ಪಕ್ಕ ಲೀಗಲ್ ಇರೋಂಥದ್ದೇ ಮಾಡುವಂಥದ್ದು. DC ಕನ್ವರ್ಷನ್ ಆಗಿದೆ, ಪ್ಲಾನ್ ಅಪ್ರೂವಲ್ ಆಗಿದೆ, ನೆಲಮಂಗಲ ನಗರಸಭೆ ಖಾತೆ ಇದೆ. ಅದರಿಂದ ಧೈರ್ಯವಾಗಿ ತಗೊಳ್ಬಹುದು ಸರ್ ಕಸ್ಟಮರ್ಸ್. ಸೊ ಈ ಖಾತಾ ಸರ್? ಈ ಖಾತಾನು ಕೂಡ ರೆಡಿ ಇದೆ ಸರ್. ನಾಳೆನೆ ರಿಜಿಸ್ಟರ್ ಬರ್ಬೋದು. ಓಕೆ. ಸೊ ಈ ಖಾತಾ ರೆಡಿ ಇರೋದ್ರಿಂದ ನಿಮ್ಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಕನ್ಸ್ಟ್ರಕ್ಷನ್ ಗೆ ಸರ್? ಸರ್ ಕನ್ಸ್ಟ್ರಕ್ಷನ್ ಕೂಡ ನಾವೇ ಮಾಡಿಸ್ಕೊಡಿದ್ರೆ, ನಮ್ಮ ಹತ್ರ ಇಂಜಿನಿಯರ್ಸ್ ಗಳೆಲ್ಲ ಇದಾರೆ, ನಾವೇ ಮಾಡಿಸ್ಕೊಡ್ತೀನಿ ನಿಂತು.
ಕಸ್ಟಮರ್ ಆಪ್ಷನ್ಸ್ ಬಿಟ್ಟಿರ್ತೀವಿ. ಓಕೆ ಇಲ್ಲ ಅವ್ರು ಬೇಕಾದ್ರೂ ಮಾಡ್ಕೊಳ್ಬೋದು, ನಾವಾರು ಇಮಿಡಿಯೇಟ್ ನಾವು ಓಕೆ. ಸೊ ಮಾಡಿಸ್ಕೊಳ್ತೀವಿ. ವೀಕ್ಷಕರೇ, ಈ ಲ್ಯಾಂಡ್ ಬಂದು ನಿಮಗೆ DC ಕನ್ವರ್ಷನ್ ಆಗಿರುತ್ತೆ. ಸೊ ಹೋಲ್ ಲ್ಯಾಂಡಿಗೆ ನಿಮಗೆ ಈ ಖಾತಾ ಇರುತ್ತೆ, ಇಂಡಿವಿಜುವಲ್ ಈ ಖಾತಾ ಕೂಡ ಇರುತ್ತೆ. ಇಮಿಡಿಯೇಟ್ ಆಗಿ ನೀವು ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ನೀವು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಹೋಗ್ತೀವಿ ಅಂದ್ರೆ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೋಬಹುದು. ಮನೆಗಳು ಕಾಣಿಸ್ತಿಲ್ಲ, ಅದೇ ಅಶ್ನುಕುಂಟೆ ಮೈನ್ ರೋಡ್ ಇಂದ ನಿಮ್ಗೆ ಲೇಔಟ್ ಬಂದು 2.5 ಕಿಲೋಮೀಟರ್ ಅಲ್ಲೇ ಇರುವಂತದ್ದು. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಶ್ನುಕುಂಟೆ ಎಲ್ಲಾ ಬೌಂಡ್ರಿ ಎಲ್ಲ ಕಾಣಿಸುತ್ತೆ, ಎಲ್ಲಾ ಮನೆಗಳು ಕೂಡ ಇದೆ. ಇಮಿಡಿಯೇಟ್ ಮನೆ ಕಟ್ಕೊಳ್ಳೋರಿಗೆ ಯೋಗ್ಯವಾದ ಜಾಗ ಸರ್ ಇದು. ಸರ್ ನಮ್ಗೆ ಲೇಔಟ್ ಇಂದ ಕನೆಕ್ಟಿವಿಟಿ ತಿಳಿಸಿ ಸರ್, ಬಸ್ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು. ಸರ್ ಕನೆಕ್ಟಿವಿಟಿ ಅಂತ ಬಂದಾಗ ನೆಲಮಂಗಲ ತುಮಕೂರು ರೋಡ್ ಅಂದ್ರೆ ಮೆಜೆಸ್ಟಿಕ್ ಇಂದ ತುಮಕೂರು ರೋಡ್ ಏನ್ ಬರುತ್ತೆ, ನಿಮ್ಗೆ ನೆಲಮಂಗಲ ಅಪ್ ಟು ವರ್ಗುನು ಡಾಬಸ್ಪೇಟೆವರೆಗೂ ಮೆಟ್ರೋ ಆಗ್ತಿದೆ. ಅದೊಂದು ನಿಮ್ಗೆ ಹೈಲೈಟ್ ಮೈನ್. ಯಾಕೆಂದ್ರೆ ಮೆಟ್ರೋ ಇಂದ ಜಸ್ಟ್ 3 ಕಿಲೋಮೀಟರ್ ಆಗುತ್ತೆ. ಮೆಟ್ರೋ ಇಂದ 3 ಕಿಲೋಮೀಟರ್, ಜಸ್ಟ್ 3 ಕಿಲೋಮೀಟರ್. ಯಾಕಂದ್ರೆ ನೆಲಮಂಗಲ ಹತ್ರ ಪಾಸ್ ಆಗೋದ್ರಿಂದ ಜಸ್ಟ್ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೇಔಟ್ ಇರೋಂಥದ್ದು. ಮತ್ತೆ BMTC ಬಸ್ ಕೂಡ ಎಲ್ಲ ಮಲ್ಲಾಪುರ ವಿಲೇಜ್ ಬರುತ್ತೆ, ಸೊಂಡೆಕೊಪ್ಪ ರೋಡ್ ಅಲ್ಲೂ ಕೂಡ ಬರ್ಬೋದು. ಅದ್ ಬಿಟ್ರೆ ಈ ಕಡೆ ತವರೆಕೆರೆ, ಮಾಗಡಿ ರೋಡ್ ತವರೆಕೆರೆ ಇದೆಯಲ್ಲ, ಅಲ್ಲಿಂದ ಸೊಂಡೆಕೊಪ್ಪ ಮೇಲೆ ಹಿಂಗ್ ಕೂಡ ಬರ್ಬೋದು. ಅಂದ್ರೆ ನಮ್ಗೆ ಮೂರು ಕಡೆಯಿಂದ ಕನೆಕ್ಟಿವಿಟಿ ಇದೆ ಸರ್. ಸೊ ಮೇನ್ ಬೇಕಾಗಿರೋದು ಇವಾಗ ಪ್ರೈಸ್, ಏನ್ ಪ್ರೈಸ್ ಬರ್ತಾ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ ನೋಡಿ, ಇಲ್ಲಿ ಅಶ್ನುಕುಂಟೆ ನಿಯರ್ ಇರೋದ್ರಿಂದ ಅಲ್ಲಿಂದ ನಿಮ್ಗೆ ಜಸ್ಟ್ ಬ್ಯಾಕ್ ಸೈಡ್ ಇರೋದ್ರಿಂದ, ಅಶ್ನುಕುಂಟೆ ಬ್ಯಾಕ್ ಸೈಡ್ ಇರೋದ್ರಿಂದ ಅಲ್ಲೆಲ್ಲ 4,500, 5,000, 6,000 ರೂಪಾಯಿ ಎಲ್ಲ ಹೋಗ್ತದೆ. ಜಸ್ಟ್ ಅದ್ರ ಬ್ಯಾಕ್ ಸೈಡ್ ಇರೋದ್ರಿಂದ ನಾವು ಅಂಡರ್ ಡೆವಲಪ್ಮೆಂಟ್ ಇರೋದ್ರಿಂದ 3,300 ರೂಪಾಯಿ ಕೋಟ್ ಮಾಡ್ತೀನಿ ಸರ್. ಪ್ರೈಸ್ 3,300 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಕಡೆಯಿಂದ ಬಂದಿದ್ದು, ನಿಮ್ ಕಡೆ ಚಾನಲ್ ಕಡೆಯಿಂದ ಬಂದ್ರೆ 100 ರೂಪೀಸ್ ಸ್ಟ್ರೈಟ್ ಅವೇ ನೆಗೋಷಿಯೇಟ್ ಕೊಡ್ತೀನಿ ಸರ್. ಓಕೆ, ಅದಾಯ್ತಾ? ಇಲ್ಲಿ ಸೊಂಡೆಕೊಪ್ಪ ರೋಡ್ ಅಲ್ಲಿ ಬಂದ್ರು ಕೂಡ ಅಲ್ಲಿ 4,000, 4,500 ಅಲ್ಲ ರೇಟ್ಸ್ ಎಲ್ಲ ಇದೆ. ಮೈನ್ ರೋಡ್ಗೆ, ಮೈನ್ ರೋಡ್ ಇಂದ ಒಳಗಡೆ ಇದೆ, 1.5 ಕಿಲೋಮೀಟರ್ ಒಳಗಡೆ ಬರುತ್ತೆ. ಅಂಡರ್ ಡೆವಲಪ್ಮೆಂಟ್ ಇದೆ, ಅದರಿಂದ ನಮ್ಗೆ 3,300 ಕೊಡ್ತಾ ಇದೀವಿ ಕಸ್ಟಮರ್ಸ್ಗೆ. ಅದೇ ಡೆವಲಪ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಕಸ್ಟಮರ್ಸ್ ಬರ್ತೀವಿ ಅನ್ನೋದಾದ್ರೆ ಅವಾಗ 4,000, 4,500 ಇದೇ ಜಾಗ ಹೋಗುತ್ತೆ ಸರ್. ಓಕೆ, ಸೊ ವೀಕ್ಷಕರೇ, ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇರೋದ್ರಿಂದ ನಿಮ್ಗೆ 3,300 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಸೈಟ್ ಸಿಗ್ತಾ ಇರೋದು. ಇದೇನಾದ್ರೂ ನೀವು ಡೆವಲಪ್ಮೆಂಟ್ ಆದ್ಮೇಲೆ ತಗೊಳ್ತೀವಿ ಅಂದ್ರೆ ಖಂಡಿತ ನಿಮ್ಗೆ 4,500 ಹೋಗುವಂತ ಒಂದು ಜಾಗ ಇದು. ಸೊ ಬೆಸ್ಟ್ ಪ್ರೈಸ್ ಗೆ ಇವಾಗ ನಿಮ್ಗೆ ಸಿಗ್ತಾ ಇರೋದು. ಸರ್ ನಮ್ಮ ಅನ್ಲಾಕ್ ಕರ್ನಾಟಕ ವೀಕ್ಷಕರಿಗೆ ಏನಾದ್ರು ಡಿಸ್ಕೌಂಟ್ಸ್ ಇರತ್ತಾ? ಸರ್ ಆಲ್ರೆಡಿ ಹೇಳ್ದೆ, ನೀವು ಕೇಳಕ್ಕಿಂತ ಮುಂಚೆ ನಾನೇ ಹೇಳ್ದೆ. ನಿಮ್ ಕಡೆಯಿಂದ ಅನ್ಲಾಕ್ ಕರ್ನಾಟಕ ಚಾನಲ್ ಕಡೆಯಿಂದ ಬಂದ್ರೆ 100 ರೂಪೀಸ್ ಸ್ಟ್ರೈಟ್ ಅವೇ ನೆಗೋಷಿಯೇಟ್ ಕೊಡ್ತೀನಿ. 1,20,000 ನೆಗೋಷಿಯೇಟ್ ಇರುತ್ತೆ. ಓಕೆ, ಸೊ ಒಂದು ಬೆಸ್ಟ್ ಆಫರ್ ಕೂಡ ನಿಮ್ಗೆ ಮಾಡ್ಕೊಟ್ಟಿದ್ದಾರೆ. ಸೊ ನಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ 100 ರೂಪೀಸ್ ಸ್ಟ್ರೈಟ್ ಡಿಸ್ಕೌಂಟ್ ಇರುತ್ತೆ. ಸೊ ನೀವು ಸೇವ್ ಮಾಡ್ತಾ ಇರೋದು 1,20,000 ರೂಪಾಯಿ ಸೇವ್ ಮಾಡ್ತಾ ಇದ್ದೀರಾ ಅದರಲ್ಲೂ. ಸರ್ ನೆಕ್ಸ್ಟ್ ಲೋನ್ ಪ್ರೊಸೀಜರ್ ಗೆ ಹೋಗ್ತಾರೆ ತುಂಬಾ ಕಸ್ಟಮರ್ಸ್, ಅವ್ರಿಗೆ ಯಾವ ತರ ಆಪ್ಷನ್ ಇದೆ ಸರ್? ಇವಾಗ ಬ್ಯಾಂಕ್ ಲೋನ್ ಅಂತ ಹೋದ್ರೆ ನ್ಯಾಷನಲ್ ಬ್ಯಾಂಕ್ ಅಲ್ಲೇ ಲೋನ್ ಆಗ್ಬಿಡುತ್ತೆ, ನ್ಯಾಷನಲೈಸ್ ಆಗುತ್ತೆ. ಯಾಕೆ ನೆಲಮಂಗಲ ನಗರಸಭೆ ಆಗಿರೋದ್ರಿಂದ ಆರಾಮ್ಸೆ ಯಾರು ಬೇಕಾದ್ರೂ ಲೋನ್ ಕೊಡ್ತಾರೆ. ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಲೋನ್ ಆಗಾದ್ರೆ ಯಾರು ಬೇಕಾದ್ರೂ ಕಣ್ ಮುಚ್ಕೊಂಡು ತಗೊಳ್ಬಹುದು. ಅಪ್ ಟು ಎಷ್ಟು ಪರ್ಸೆಂಟೇಜ್? ಅಪ್ ಟು 85% ವರ್ಗೂ ಸಿಗುತ್ತೆ. 85% ವರೆಗೂ ಲೋನ್ ಸಿಗುತ್ತೆ. ಓಕೆ, ಸೊ ವೀಕ್ಷಕರೇ, ನಿಮ್ಗೆ ಲೋನ್ ಕೂಡ ಸಿಗ್ತಾ ಇದೆ. ಅದು ನ್ಯಾಷನಲೈಸ್ ಬ್ಯಾಂಕ್ ಇಂದ ನಿಮ್ಗೆ ಲೋನ್ ಕೂಡ ಸಿಗ್ತಾ ಇರುವಂತದ್ದು. ಸೊ 85% ನಿಮ್ಗೆ ಬ್ಯಾಂಕ್ ಇಂದ ಲೋನ್ ಕೂಡ ಸಿಗ್ತಾ ಇದೆ. ಸರ್ ಹಾಗೆ ನೆಕ್ಸ್ಟ್ ಇವಾಗ ಬುಕಿಂಗ್ ಅಮೌಂಟ್ ಎಲ್ಲ ಯಾವ ತರ ಇರುತ್ತೆ ಸರ್? ಸರ್ ಬುಕಿಂಗ್ ಪ್ರೊಸೀಜರ್ 1 lakh ಕೊಡ್ಬೇಕು ಬುಕಿಂಗ್ ಅಮೌಂಟ್. 1 lakh ಕೊಟ್ಟು ಡಾಕ್ಯುಮೆಂಟ್ ತಗೊಂಡ್ ಹೋಗ್ಬೋದು, ಲೀಗಲ್ ಮಾಡಿಸ್ಕೊಂಡು ಆಮೇಲೆ ಡೈರೆಕ್ಟ್ ಅಗ್ರಿಮೆಂಟ್ ಬಂದ್ರೆ ಅಗ್ರಿಮೆಂಟ್ ಗೆ ಅರೌಂಡ್ 30%, 10 lakhs ಕೊಡ್ಬೇಕಾಗುತ್ತೆ ಅಗ್ರಿಮೆಂಟ್ ಗೆ. ರಿಮೈನಿಂಗ್ 70 to 80% ಬೇಕಾದ್ರೆ ಬ್ಯಾಂಕ್ ಲೋನ್ ಕೊಡ್ತೀನಿ. ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತ ಲೇಔಟ್ ಇದು. ಪ್ರೈಸ್ ಬಂದು 3,300 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ ಇವಾಗ ನಿಮ್ಗೆ ಕೊಡ್ತಾ ಇದಾರೆ. ಒನ್ಸ್ ಏನಾದ್ರು ಇದು ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ನಿಮ್ಗೆ 4,000, 4,500 ವರೆಗೂ ನಿಮಗೆ ಪ್ರೈಸ್ ಬರುತ್ತೆ. ಸೊ ಖಂಡಿತ ನೀವು ಒಂದು ಒಳ್ಳೆ ಅಪ್ರಿಸಿಯೇಷನ್ ನ ಈ ಲೇಔಟ್ ಅಲ್ಲಿ ತಗೋಬಹುದು. ಸೊ ಶೈಲೇಶ್ ಸರ್, ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಈ ಲೇಔಟಿನ ಇನ್ನೂ ಇನ್ಫಾರ್ಮೇಶನ್ ತಗೊಳ್ಳಿ, ನಿಮ್ದು ಒಂದು ಕನಸಿನ ಸೈಟ್ ತಗೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್.